ಮಕರ ರಾಶಿಯವರೇ, ಈ ವಿಡಿಯೋವನ್ನು ನೀವು ನೋಡುತ್ತಿದ್ದರೆ ಅದು ಕೇವಲ ಆಕಸ್ಮಿಕವಲ್ಲ. ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ಬರಲು ಸಮಯ ಬಂದಿದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಕರ ರಾಶಿಯವರಿಗೆ ಈಗ ಒಂದು ಅದ್ಭುತ ಯೋಗ ಆರಂಭವಾಗಿದೆ. ಇನ್ನು ಕೆಲವೇ ದಿನಗಳಲ್ಲಿ ಮಕರ ರಾಶಿಯವರ ಜೀವನದಲ್ಲಿ ಹಣ, ಯಶಸ್ಸು ಮತ್ತು ಗೌರವ ಹೆಚ್ಚಾಗಲಿದೆ. ಈ ಒಂದು ವಿಷಯವನ್ನು ನೀವು ಗಮನಿಸಿದರೆ ನಿಮ್ಮ ಜೀವನವೇ ಬದಲಾಗಬಹುದು. ಹೌದು, ಮಕರ ರಾಶಿಯವರ ಜೀವನದಲ್ಲಿ ಅದ್ಭುತ ಬದಲಾವಣೆಗಳು ಸಂಭವಿಸಲು ಸಮಯ ಬಂದಿದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಕರ ರಾಶಿಯವರಿಗೆ ಹಣದ ಭಾಗ್ಯ, ಯಶಸ್ಸು ಮತ್ತು ದೊಡ್ಡ ಅವಕಾಶಗಳು ಬರಲಿವೆ. ಈ ವಿಡಿಯೋದಲ್ಲಿ ನಾವು ತಿಳಿಯುವ ವಿಷಯಗಳು: ಮಕರ ರಾಶಿಯವರ ಹಣದ ಯೋಗ, ಜೀವನದಲ್ಲಿ ಬರಲಿರುವ ಬದಲಾವಣೆಗಳು, ಶನಿ ದೇವರ ಕೃಪೆ, ಶ್ರೀಮಂತರಾಗಲು ಮಾಡಬೇಕಾದ ಉಪಾಯಗಳು. ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಮತ್ತು ನಿಮ್ಮ ರಾಶಿಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಯಿರಿ. ನಾನು ಹೇಳಿದ ಹಾಗೆ ಮಕರ ರಾಶಿಯವರಿಗೆ ಒಂದು ಅದ್ಭುತ ಸಮಯ ಆರಂಭವಾಗುತ್ತದೆ. ಅವರಿಗೆ ಶನಿ ದೇವರ ವಿಶೇಷ ಕೃಪೆ ದೊರೆಯಲಿದೆ. ಇದರ ಪರಿಣಾಮವಾಗಿ ಅವರ ಜೀವನದಲ್ಲಿ ದೊಡ್ಡ ಬದಲಾವಣೆಗಳು ನಡೆಯಲಿವೆ. ಯಾಕೆ ಮಕರ ರಾಶಿಗೆ ಅದೃಷ್ಟ ಬರುತ್ತಿದೆ ಎನ್ನುವುದು ಮೊದಲು ನೋಡೋಣ. ಮಕರ ರಾಶಿಯ ಅಧಿಪತಿ ಶನಿ ದೇವರು. ಶನಿ ದೇವರು ಶ್ರಮವನ್ನು ಮೆಚ್ಚುವ ದೇವರು. ಮಕರ ರಾಶಿಯವರು ಸಾಮಾನ್ಯವಾಗಿ ಶ್ರಮಶೀಲರು, ಸಹನೆಯುಳ್ಳವರು, ಜವಾಬ್ದಾರಿಯುತರು. ಆದ್ದರಿಂದ ದೇವರು ಅವರ ಪರಿಶ್ರಮಕ್ಕೆ ಫಲ ನೀಡುವ ಸಮಯ ಬಂದಿದೆ. ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಹಣದ ಅವಕಾಶ, ಉದ್ಯೋಗದಲ್ಲಿ ಪ್ರಗತಿ, ವ್ಯವಹಾರದಲ್ಲಿ ಲಾಭ ಇವು ಕಾಣಿಸಿಕೊಳ್ಳಬಹುದು. ಹಣದ ಮಹಾಯೋಗದ ನಿಮಗೆ ಪರಿಚಯ ಸಿಗುತ್ತದೆ. ಜ್ಯೋತಿಷ್ಯ ಪ್ರಕಾರ ಮಕರ ರಾಶಿಯವರಿಗೆ ಈಗ ಒಂದು ಹಣದ ಮಹಾಯೋಗ ಸೃಷ್ಟಿಯಾಗುತ್ತದೆ. ಈ ಯೋಗದ ಪರಿಣಾಮವಾಗಿ ನೀವು ಅಪೇಕ್ಷಿಸಿದ ಹಣ, ಹೊಸ ಅವಕಾಶಗಳು, ವ್ಯವಹಾರದಲ್ಲಿ ಲಾಭ ಬರಬಹುದು. ಕೆಲವರಿಗೆ ಹೊಸ ಮನೆ, ಹೊಸ ವಾಹನ, ದೊಡ್ಡ ಹೂಡಿಕೆ ಮಾಡುವ ಅವಕಾಶ ಕೂಡ ಬರಬಹುದು. ಜೀವನದಲ್ಲಿ ದೊಡ್ಡ ಬದಲಾವಣೆಗೆ ಮಕರ ರಾಶಿಯವರೇ ಕಾಯಿರಿ. ಈ ಅವಧಿಯಲ್ಲಿ ಮಕರ ರಾಶಿಯವರ ಅನುಭವಿಸುವ ಬದಲಾವಣೆಗಳು: ಅವರಿಗೆ ಕೆಲಸದಲ್ಲಿ ಗೌರವ ಸಿಗುತ್ತದೆ, ಸಮಾಜದಲ್ಲಿ ಒಳ್ಳೆಯ ಹೆಸರು, ಆರ್ಥಿಕ ಸ್ಥಿತಿ ಸುಧಾರಣೆ, ಕುಟುಂಬದಲ್ಲಿ ಸಂತೋಷ. ನೀವು ಇಷ್ಟು ದಿನ ಮಾಡಿದ ಪರಿಶ್ರಮ ಈಗ ಫಲ ಕೊಡಲು ಆರಂಭಿಸುತ್ತಿದೆ. ಯಾವ ತಪ್ಪುಗಳನ್ನು ನೀವು ಮಾಡಬಾರದು. ಈ ಸಮಯದಲ್ಲಿ ಮಕರ ರಾಶಿಯವರು ಕೆಲವು ತಪ್ಪುಗಳನ್ನು ಮಾಡಬಾರದು. ತುರ್ತು ನಿರ್ಧಾರ ತೆಗೆದುಕೊಳ್ಳಬಾರದು. ಅನಗತ್ಯ ಖರ್ಚು ಮಾಡಬೇಡಿ. ತಪ್ಪು ಸ್ನೇಹಿತರ ಮೇಲೆ ನಂಬಿಕೆ ಇಡಬೇಡಿ. ಇವುಗಳನ್ನು ತಪ್ಪಿಸಿದರೆ ನಿಮ್ಮ ಯಶಸ್ಸು ಇನ್ನಷ್ಟು ಹೆಚ್ಚಿಸುತ್ತದೆ. ಹಾಗಾದರೆ ಶ್ರೀಮಂತರಾಗಲು ಮಾಡಬೇಕಾದ ಉಪಾಯಗಳು ಯಾವುದು? ಮಕರ ರಾಶಿಯವರು ಈ ಉಪಾಯಗಳನ್ನು ಮಾಡಿದರೆ ಉತ್ತಮ ಫಲ ದೊರೆಯಬಹುದು. ಶನಿವಾರ ಶನಿ ದೇವರಿಗೆ ಪೂಜೆಯನ್ನು ಮಾಡಿ, ಬಡವರಿಗೆ ಸಹಾಯ ಮಾಡಿ, ಹನುಮಾನ್ ಚಾಲೀಸ ಪಠನೆಯನ್ನು ಮರೀದೆ ಮಾಡಿ. ಇದು ನಿಮ್ಮ ಜೀವನದಲ್ಲಿ ಧನ ಮತ್ತು ಶಾಂತಿ ತರುತ್ತದೆ. ಹೌದು, ಮಕರ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಯಶಸ್ಸು ಬರಲು ಸಮಯ ಬಂದಿದೆ. ಆದರೆ ನೆನಪಿಡಿ, ಪರಿಶ್ರಮ ಮತ್ತು ಸಹನೆ ಮತ್ತು ದೇವರ ಆಶೀರ್ವಾದ ಈ ಮೂವರು ಇದ್ದರೆ ಮಾತ್ರ ನಿಮಗೆ ಯಶಸ್ಸು ದೊರೆಯುತ್ತದೆ. ನೀವು ಧೈರ್ಯದಿಂದ ಮುಂದೆ ಸಾಗಿದರೆ ನಿಮ್ಮ ಜೀವನದಲ್ಲಿ ದೊಡ್ಡ ಸಾಧನೆಗಳು ಮಾತ್ರ ಸಾಧ್ಯ. ಹೌದು, ಮಕರ ರಾಶಿಯವರೇ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ರಾಶಿಯನ್ನು ಕಮೆಂಟ್ನಲ್ಲಿ ಬರೆಯಿರಿ. ಜೈ ಶನಿದೇವ ಎಂದು ಬರೆಯಿರಿ. ಇಂತಹ ಇನ್ನಷ್ಟು ರಾಶಿ ಭವಿಷ್ಯ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಮರಿದಿರ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.